LIK ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. SQL ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾವು ಅನದರ್ ಸೆಟ್ ಆಫ್ SQL ಇಂಟರ್ವ್ಯೂ ಕ್ವಶನ್ಸ್ ಚೆಕ್ ಮಾಡೋಣ. ಇದರಲ್ಲಿ ಕ್ವಶನ್ಸು ಈ ರೀತಿ ಇದೆ. ಮೊದಲನೇ ಕ್ವಶನ್ ಬಂದ್ಬಿಟ್ಟು ರೈಟ್ ಆನ್ SQL ಕ್ವರಿ ಟು ಫೈಂಡ್ ದ ಸೆಕೆಂಡ್ ಹೈಯೆಸ್ಟ್ ಸ್ಯಾಲ್ರಿ ಫ್ರಮ್ ಎ ಟೇಬಲ್ ಅಂತ ಕೇಳಿದ್ದಾರೆ. ಅಂದರೆ ಒಂದು ಟೇಬಲ್ ಇದೆ, ಅದರಲ್ಲಿ ಫಸ್ಟ್ ಹೈಯೆಸ್ಟ್ ಸ್ಯಾಲ್ರಿ ಹೆಂಗೆ ಚೆಕ್ ಮಾಡೋದು, ಅದಾದಮೇಲೆ ಸೆಕೆಂಡ್ ಹೈಯೆಸ್ಟ್ ಸ್ಯಾಲ್ರಿ ಹೆಂಗೆ ಚೆಕ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಟೇಬಲಲ್ಲಿರೋ ಡೇಟಾ ಚೆಕ್ ಮಾಡಬೇಕು. ಸೆಲೆಕ್ಟ್ ಸ್ಯಾಲ್ರಿ ಫ್ರಮ್ ಎಂಪ್ಲಾಯೀಸ್. ಈಗ ಇಷ್ಟೊಂದು ರೆಕಾರ್ಡ್ ಇದೆ ಅಲ್ವಾ. ಸ್ಯಾಲ್ರಿ ಎಲ್ಲಿದೆ? ಇಲ್ಲಿದೆ. ಇದರಲ್ಲಿ 24,000 ಇದೆ, 17,000 ಇದೆ, 9,000 ಇದೆ. ಯಾವುದು ಹೈಯೆಸ್ಟ್ ಸ್ಯಾಲ್ರಿ ಅಂತ ನಮಗೆ ಗೊತ್ತಿಲ್ಲ. ಇಲ್ಲ, ಬೇರೆ ಬೇರೆ ಇದೆ. ಇದರಲ್ಲಿ ಸೆಕೆಂಡ್ ಹೈಯೆಸ್ಟ್ ಸ್ಯಾಲ್ರಿ ಯಾವುದು ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ಇದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡೋಣ. ಮೊದಲು ಒಂದು ಕ್ವೆರಿ ಬರ್ಕೊಳ್ಳೋಣ, ಹೈಯೆಸ್ಟ್ ಸ್ಯಾಲ್ರಿ ಯಾವುದು ಅಂತ. ಸೆಲೆಕ್ಟ್ ಮ್ಯಾಕ್ಸ್ ಆಫ್ ಸ್ಯಾಲರಿ ಫ್ರಮ್ ಎಂಪ್ಲಾಯೀಸ್ 24,000. ದಿಸ್ ಈಸ್ ದ ಫಸ್ಟ್ ಹೈಯೆಸ್ಟ್ ಸ್ಯಾಲ್ರಿ, ಹೌದಲ್ವಾ. ಈಗ ಸೆಕೆಂಡ್ ಹೈಯೆಸ್ಟ್ ಸ್ಯಾಲ್ರಿ. ಈಗ ಏನು ಮಾಡೋಣ ಅಂದರೆ, ಈ ಫಸ್ಟ್ ಹೈಯೆಸ್ಟ್ ಸ್ಯಾಲ್ರಿಗಿಂತ ಯಾವ್ಯಾವುದಿದೆ ಅಂತ ತಗೊಳ್ಳೋಣ. ಸೆಲೆಕ್ಟ್ ಸ್ಯಾಲ್ರಿ ಫ್ರಮ್ ಎಂಪ್ಲಾಯೀಸ್ ವೇರ್, ಒಂದು ವೇರ್ ಕ್ಲಾಸ್ ಕೊಟ್ಟಿನಿ. ವೇರ್ ಸ್ಯಾಲರಿ ಇಸ್ ಲೆಸ್ ದೆನ್ ಅಂತ ಹಾಕಿ, ಈ ಯಾಕಲೇ ಫಸ್ಟ್ ಬರೆದಿದ್ದು ಅದನ್ನ ಸಬ್ ಕ್ವೈರಿ ಮಾಡೋಣ. ಇನ್ನರ್ ಕ್ವೈರಿ, ಆಚೆ ಇರೋದು ಔಟರ್ ಕ್ವೈರಿ. ಓಕೆ, ಈಗ ಇದನ್ನು ರನ್ ಮಾಡೋಣ. ನೋಡಿ, ಇಷ್ಟು ಬಂತು. ಅಂದರೆ ಫಸ್ಟ್ ಹೈಯೆಸ್ಟ್ ಸ್ಯಾಲ್ರಿ, ಅದು ಒಳಗಡೆ ಇಷ್ಟೊಂದು ಹೈಯೆಸ್ಟ್ ಸ್ಯಾಲ್ರಿ ಇದೆ. ಇದು ಅಸೆಂಡಿಂಗ್ ಆರ್ಡರಲ್ಲಿದೆ. ಇದನ್ನು ಮತ್ತೆ ಡಬಲ್ ಕ್ಲಿಕ್ ಮಾಡಿದ್ರೆ ಸ್ಯಾಲ್ರಿ ಮೇಲೆ ಡಿಸೆಂಡಿಂಗ್ ಆರ್ಡರ್ ತೋರಿಸುತ್ತೆ. 17,000 ಇದೆ ಸೆಕೆಂಡ್ ಹೈಯೆಸ್ಟ್ ಸ್ಯಾಲ್ರಿ. ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಸೆಲೆಕ್ಟ್ ಮ್ಯಾಕ್ಸ್ ಆಫ್ ಸ್ಯಾಲರಿ ಫ್ರಮ್ ಎಂಪ್ಲಾಯೀಸ್ where salary is less than, select max of salary from employees. This is the second highest salary. ಗೊತ್ತಾಯ್ತಲ್ಲ. ಈಗ ಸೆಕೆಂಡ್ ಕ್ವಶನ್, ಹೌ ವುಡ್ ಯು ಫೈಂಡ್ ದ ಎಂಪ್ಲಾಯೀಸ್ ಹೂ ಡು ನಾಟ್ ಹ್ಯಾವ್ ಮ್ಯಾನೇಜರ್ಸ್ ಇನ್ ಎಂಪ್ಲಾಯೀಸ್ ಟೇಬಲ್? ಸರಿ, ಸೆಲೆಕ್ಟ್ ಸ್ಟಾರ್ಟ್ ಫ್ರಮ್ ಎಂಪ್ಲಾಯೀಸ್ ಮಾಡಿದೆ. ಇಲ್ಲಿ ಎಂಪ್ಲಾಯ್ ಐ ಡಿ ಇದೆ, ಇದಕ್ಕೆ ಮ್ಯಾನೇಜರ್ ಐ ಡಿ ಇದೆ. ನೋಡಿ, ಇಲ್ಲಿ ನೋಡಿದ್ರೆ ನಮಗೆ ಮೊದಲನೇದಕ್ಕೆ ಮ್ಯಾನೇಜರ್ ಐ ಡಿ ಇಲ್ಲ, ಅಂದರೆ ಅವನಿಗೆ ಮ್ಯಾನೇಜರ್ ಇಲ್ಲ. ಬೇರೆದಕ್ಕೆಲ್ಲ ಮ್ಯಾನೇಜರ್ ಐ ಡಿ ಇದೆ, ಅಂದರೆ ಇದಕ್ಕೆಲ್ಲ ಮ್ಯಾನೇಜರ್ ಇದ್ದಾರೆ. ಸಿಂಪಲ್ಲು ನಾವು ಯಾವ ಥರ ಬರೀಬೇಕಂದ್ರೆ ಕ್ವೈರಿ, ಸೆಲೆಕ್ಟ್ ಸ್ಟಾರ್ಟ್ ಫ್ರಮ್ ಎಂಪ್ಲಾಯಿ ಐ ಡಿ ವೇರ್ ಮ್ಯಾನೇಜರ್ ಐ ಡಿ ಈಸ್ ಈಕ್ವಲ್ ಟು ನಲ್ ಅಂತ ಕೊಟ್ಟರೆ ಮ್ಯಾನೇಜರ್ ಇಲ್ಲ ಅಂತ ಅರ್ಥ. ಬಂದು ಟ್ರೈ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್ ವೇರ್ ಮ್ಯಾನೇಜರ್ ಐ ಡಿ ಈಸ್ ನಲ್ ಅಂತ ಬರೀಬೇಕು. ಈಸ್ ನಲ್. ನೋಡಿ, ಸ್ಟೀವನ್ ಕಿಂಗ್ ಇದ್ದಾರೆ, ಇವ್ರಿಗೆ ಮ್ಯಾನೇಜರ್ ಐ ಡಿ ಇಲ್ಲ, ಇವ್ರಿಗೆ ಮ್ಯಾನೇಜರ್ ಇಲ್ಲ. ಈಗ ಥರ್ಡ್ ಕ್ವಶನ್, ರೈಟ್ SQL ಕ್ವರಿ ಟು ಡಿಸ್ಪ್ಲೇ ದ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಈಚ್ ಡಿಪಾರ್ಟ್ಮೆಂಟ್. ಈಗ ನಾವು ಯಾವ ಥರ ಕ್ವರಿ ಬರಿಬೇಕಂದ್ರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಬರಿಬೇಕು. ನಮಗೆ ಎಷ್ಟು ಜನ ಕೌಂಟ್ ಬೇಕಂದರೆ ನಾವು ಕೌಂಟ್ ಅನ್ನೋ ಅಗ್ರಿಗೇಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಸೆಲೆಕ್ಟ್ ಕೌಂಟ್ ಆಫ್ ಎಂಪ್ಲಾಯಿ ಐ ಡಿ ಫ್ರಮ್ ಎಂಪ್ಲಾಯೀಸ್ ಗ್ರೂಪ್ ಬೈ ಎಂಪ್ಲಾಯಿ ಐ ಡಿ. ಓಕೆ,
ಇದೇನು ಮಾಡ್ತಾ ಇದೆ ಅಂದರೆ ಪ್ರತಿಯೊಬ್ಬ ಎಂಪ್ಲಾಯಿ ಐ ಡಿ ಮೇಲೆ ಇದು ಮಾಡ್ತಾ ಇದೆ, ಕೌಂಟ್ ತೊಗೊತಾ ಇದೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಡಿಪಾರ್ಟ್ಮೆಂಟ್ ಐ ಡಿ ಕೌಂಟ್ ಆಫ್ ಎಂಪ್ಲಾಯಿ ಐ ಡಿ ಗ್ರೂಪ್ ಬೈ ಡಿಪಾರ್ಟ್ಮೆಂಟ್ ಐ ಡಿ ಅಂತ ಕೊಡಬೇಕು. ಸೊ ಈಗ ನೋಡಿ, ನಾನು ಸ್ಟಾರ್ಟ್ ಮಾಡ್ತೀನಿ. ಡಿಪಾರ್ಟ್ಮೆಂಟ್ 10ನಲ್ಲಿ ಒಬ್ಬ ಇದ್ದಾರೆ, ಡಿಪಾರ್ಟ್ಮೆಂಟ್ 20ನಲ್ಲಿ ಇಬ್ಬರು ಇದ್ದಾರೆ, ಡಿಪಾರ್ಟ್ಮೆಂಟ್ 30ನಲ್ಲಿ 6 ಜನ ಇದ್ದಾರೆ. ಈ ಥರ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಕೌಂಟ್ ಇದ್ದಾರೆ ಅಂತ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇದು ಇನ್ನು ಸ್ವಲ್ಪ ಚೆನ್ನಾಗಿ ಬರೀಬೇಕು. ಕಾಲಮ್ ನೇಮ್ ಅಂದರೆ ಇಲ್ಲಿ ನೋಡಿ, ಅಲಿಯಾಸ್ ಹಾಕ್ಬಿಟ್ಟು ಆ್ಯಸ್ ಎಂಪ್ಲಾಯಿ ಕೌಂಟ್ ಅಂತ ಬರೀತೀನಿ. ಈಗ ನೀಟಾಗಿ ಕಾಣಿಸ್ತಾ ಇದೆಯಲ್ಲ ನೋಡಿ. ಇಲ್ಲೊಂದು ನಲ್ಲನ್ನು ಡಿಪಾರ್ಟ್ಮೆಂಟ್ ಐ ಡಿ ಅಂದರೆ ಒಬ್ಬನಿಗೆ ಡಿಪಾರ್ಟ್ಮೆಂಟ್ ಐ ಡಿ ಮೆನ್ಷನ್ ಮಾಡಿಲ್ಲ, ಅದಕ್ಕೆ ಇದು ನಲ್ ಅಂತ ತೋರಿಸ್ತಾ ಇದೆ. ಓಕೆನಾ? ಸರಿ, ಇದು ಎಲ್ಲ ಹೆಂಗೆ ಏನೇನು ಯೂಸ್ ಮಾಡಿದ್ದೀವಿ ಅಂತ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ಡಿಪಾರ್ಟ್ಮೆಂಟ್ ಐ ಡಿ ಈಸ್ ಈಕ್ವಲ್ ಟು ನಲ್ ಅಂತ ಇದೆ. ಯಾವುದು ಅಂತ ಚೆಕ್ ಮಾಡೋಣ. ನೋಡಿ, ಇಲ್ಲಿದೆ ಡಿಪಾರ್ಟ್ಮೆಂಟ್ ಐ ಡಿ ಈಸ್ ಈಕ್ವಲ್ ಟು ನಲ್ಲು 178 ಎಂಪ್ಲಾಯಿ ಐ ಡಿ. ಅವ್ರಿಗೆ ಡಿಪಾರ್ಟ್ಮೆಂಟ್ ಐ ಡಿ ಇಲ್ಲ. ಅದಕ್ಕೆ ನಾವೇನು ಮಾಡೋಣ, ಈಗ ಅದನ್ನು ಅಪ್ಡೇಟ್ ಮಾಡೋಣ. ನಮ್ಮ ಕ್ವಶನ್ ಏನಿದೆ, ಹೌ ವುಡ್ ಯು ಅಪ್ಡೇಟ್ ಎ ರೆಕಾರ್ಡ್ ಇನ್ SQL ಅಂತ. ಸೊ ಯಾವ ರೀತಿ ಅಪ್ಡೇಟ್ ಮಾಡೋದು, ಅದರ ಸಿಂಟ್ಯಾಕ್ಸ್ ಏನು ಅಂತ ಚೆಕ್ ಮಾಡೋಣ. ಫಸ್ಟ್ ನಾವು ಮಾಡಬೇಕಂದ್ರೆ ಅದಕ್ಕೆ ಕ್ಲಾಸ್ ಏನು ಯೂಸ್ ಮಾಡ್ತೀವಿ ಅಂದರೆ ಅಪ್ಡೇಟ್ ಅಂತ ಬರೀತೀವಿ. ಅಪ್ಡೇಟ್ ಟೇಬಲ್ ನೇಮ್ ಬರೀಬೇಕು. ನೆಕ್ಸ್ಟ್ ಎಂಪ್ಲಾಯೀಸ್, ನೆಕ್ಸ್ಟ್ ಕೀವರ್ಡ್ ಬಂದು ಸೆಟ್. ಡಿಪಾರ್ಟ್ಮೆಂಟ್ ಐ ಡಿ ಖಾಲಿ ಇದೆ ಅಲ್ವಾ, ಡಿಪಾರ್ಟ್ಮೆಂಟ್ ಐ ಡಿ ಈಸ್ ಈಕ್ವಲ್ ಟು ನಾವೇ ಒಂದು 80 ಅಂತ ಕೊಡೋಣ. ಡಿಪಾರ್ಟ್ಮೆಂಟ್ ಐ ಡಿ 80. ಈಗ ನಾವು ಏನಾದರೂ ಇದನ್ನು ರನ್ ಮಾಡಿದ್ರೆ ಏನಾಗುತ್ತಂದರೆ ಎಲ್ಲ ಡಿಪಾರ್ಟ್ಮೆಂಟ್ ಐ ಡಿ ಏನೇನಿದೆ 50, 10, 20 ಎಲ್ಲ 80 ಆಗೋಗುತ್ತೆ. ಅದಕ್ಕೆ ಮರೀದೆ ನಾವು ವೇರ್ ಕಂಡೀಷನ್ ಹಾಕ್ಬಿಟ್ಟು ಯಾವುದಕ್ಕೆ ಅಂತ ಹೇಳಬೇಕು. ವೇರ್ ಎಂಪ್ಲಾಯಿ ಐ ಡಿ ಇಸ್ ಈಕ್ವಲ್ ಟು 178. ರನ್ ಮಾಡೋಣ. ಈಗ 1 ರೋ ಅಪ್ಡೇಟೆಡ್. ನಾವು ಯಾವುದೇ ಇನ್ಸರ್ಟ್ ಆಗಲಿ ಅಪ್ಡೇಟ್ ಆಗಲಿ ರನ್ ಮಾಡಿದ್ರೆ ಅದಕ್ಕೆ ಕಮಿಟ್ ಅಂತ ಕೊಡಬೇಕು, ಇಲ್ಲ ಅಂದರೆ ಅದು ಸೇವ್ ಆಗಿರಲ್ಲ. ಕಮಿಟ್ ಅಂತ ಕೊಟ್ಟೆ. ಈಗ ಚೆಕ್ ಮಾಡೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಎಂಪ್ಲಾಯೀಸ್ 178 ಇತ್ತಲ್ವಾ, 178 ನೋಡಿ, ಇದರದ್ದು ಡಿಪಾರ್ಟ್ಮೆಂಟ್ 80 ಬಂತು. ಆದರೆ ನೀವು ಪ್ರೊಫೆಷ್ನಲ್ ಆಗಿ ಇದನ್ನು ಸರ್ಚ್ ಮಾಡಬೇಕಾದ್ರೆ ನೀವು ಈ ಥರ ಸ್ಕ್ರಾಲ್ ಮಾಡಿ ತೋರಿಸಿದ್ರೆ ನಗ್ದು ಬಿಡ್ತಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ ಯಾವುದಕ್ಕೆ ಆಗಲಿ ಕ್ವೈರಿನೇ ಬರೀಬೇಕು. ಸೆಲೆಕ್ಟ್ ಡಿಪಾರ್ಟ್ಮೆಂಟ್ ಐ ಡಿ ಫ್ರಮ್ ಎಂಪ್ಲಾಯೀಸ್ ವೇರ್ ಎಂಪ್ಲಾಯಿ ಐ ಡಿ ಈಸ್ ಈಕ್ವಲ್ ಟು 178. ಡಿಪಾರ್ಟ್ಮೆಂಟ್ ಐ ಡಿ 80 ಬಂತು. ಇಲ್ಲ ಅಂದರೆ ಸ್ಟಾರ್ ಫ್ರಮ್ ಕೊಡಿ, ಎಂಪ್ಲಾಯೀಸ್ ವೇರ್ ಎಂಪ್ಲಾಯಿ ಐ ಡಿ ಈಸ್ ಈಕ್ವಲ್ ಟು 178 ಬಂತಾ? ಓಕೆ. ಈಗ ಇದನ್ನು ಡೀಟೇಲಾಗಿ ಚೆಕ್ ಮಾಡೋಣ ಯಾವುದ್ಯಾವ್ದ್ರಲ್ಲಿ ಏನೇನು ಯೂಸ್ ಮಾಡಿದ್ದೀವಿ ಅಂತ. ಟು ಫೈಂಡ್ ದ ಸೆಕೆಂಡ್ ಹೈಯೆಸ್ಟ್ ಸ್ಯಾಲ್ರಿ, ಇದರಲ್ಲಿ ನಾವು ಮೇಯ್ನಾಗಿ ಸಬ್ ಕ್ವೈರಿ ಯೂಸ್ ಮಾಡಿದ್ದೀವಿ. ಎ ಕ್ವೈರಿ ವಿತಿನ್ ಅನದರ್ ಕ್ವೈರಿ ಈಸ್ ಕಾಲ್ಡ್ ಆಸ್ ಎ ಸಬ್ ಕ್ವೈರಿ ಆರ್ ಇನ್ನರ್ ಕ್ವೈರಿ. ಸೊ ಈ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ. ಇಲ್ಲಿ ಫೈಂಡ್ ಹು ಡು ನಾಟ್ ಹ್ಯಾವ್ ಮ್ಯಾನೇಜರ್ಸ್ ಇನ್ ದ ಎಂಪ್ಲಾಯೀಸ್ ಟೇಬಲ್ ಅನ್ನೋದರಲ್ಲಿ ಏನು ಹೊಸದು ನೋಡಿದ್ದೀವಿ ಅಂದರೆ ನಲ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೀವಿ. ಅಂದರೆ ಯಾರೂ ಇಲ್ಲ, ನಲ್ಲಿದೆ ವ್ಯಾಲ್ಯೂ, ಏನು ಡೇಟಾ ಇಲ್ಲ.
ಸೊ ಈಸ್ ನಲ್ ಅಂತ ಬರ್ದಿದ್ವಿ. ಥರ್ಡ್ ಕ್ವಶನ್, ಡಿಸ್ಪ್ಲೇ ನಂಬರ್ ಆಫ್ ಎಂಪ್ಲಾಯೀಸ್ ಇನ್ ಈಚ್ ಡಿಪಾರ್ಟ್ಮೆಂಟ್ ಅನ್ನೋದಕ್ಕೆ ನಾವೇನು ಯೂಸ್ ಮಾಡಿದ್ದೀವಿ ಅಂದರೆ ಒಂದು ಅಗ್ರಿಗೇಟ್ ಫಂಕ್ಷನ್ ಯೂಸ್ ಮಾಡಿದ್ದೀವಿ, ಕೌಂಟ್ ಅಂತ. ನೀವು ಈ ಕೌಂಟ್ ಯೂಸ್ ಮಾಡಿದ್ದಾದಮೇಲೆ ಗ್ರೂಪ್ ಬೈ ಯೂಸ್ ಮಾಡಿದ್ದೀವಿ. ನೀವು ಯಾವಾಗಲೇ ಗ್ರೂಪ್ ಬೈ ಯೂಸ್ ಮಾಡಬೇಕಂದ್ರೂ ಒಂದು ಅಗ್ರಿಗೇಟ್ ಫಂಕ್ಷನ್ ಇರಲೇಬೇಕು. ಮತ್ತು ಈ ಅಗ್ರಿಗೇಟ್ ಫಂಕ್ಷನ್ ಮುಂಚೆ ಯಾವುದು ಕಾಲಮ್ ಯೂಸ್ ಮಾಡಿದ್ದೀರಾ ಅದನ್ನು ಇಲ್ಲಿ ಮತ್ತೆ ಅಪ್ಲೈ ಮಾಡಬೇಕು. ಅದು ಇದ್ರದ್ದು ರೂಲ್ಸ್. ಮತ್ತು ಅಪ್ಡೇಟ್ ರೆಕಾರ್ಡಲ್ಲಿ ಏನೇನು ಹೊಸ್ದಾಗಿ ನೋಡಿದ್ವಿ ಅಂದರೆ ಅಪ್ಡೇಟ್ ಕೀವರ್ಡ್ ಯೂಸ್ ಮಾಡಿದ್ದೀವಿ, ಸೆಟ್ ಕೀವರ್ಡ್ ಯೂಸ್ ಮಾಡಿದ್ದೀವಿ ಹೊಸದಾಗಿ. ವೇರ್ಗೆ ಮೊದಲೇ ನೋಡಿದ್ದೀವಿ ವೇರ್ ಕಂಡೀಷನ್ನು, ಮತ್ತು ಕಮಿಟು ಯೂಸ್ ಮಾಡೋದು ಚೆಕ್ ಮಾಡಿದ್ದೀವಿ. ಸೊ ಇವತ್ತು ನಾವು ಇಷ್ಟು 4 ಇಂಟರ್ವ್ಯೂ SQL ಕ್ವಶನ್ಸ್ ಚೆಕ್ ಮಾಡಿದ್ದೀವಿ. ಇಷ್ಟ ಆಯಿತಾ ಇವತ್ತು ಸೆಷನ್ನು? ಇನ್ನು SQL ಕಲಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.